ಬರ್ರಪ್ಪ ಒಂದು ನಿಮಿಷ. ಓಲೆ ಓಲೆ टांगा सवारी दसरा टांगा सवारी दसरा टांगा सवारी ಮುಂದೆ ಕೊಟ್ಟವ ಬನ್ನಿ. ಒಳಗೆ ಕೂತಿರೋರು ಯಾರು ರೆಡಿಯಾಗಿ ರಿಜಿಸ್ಟ್ರ್ ಮಾಡ್ಕೋಬೋದಂದ್ರೆ ಭಾಗ್ಯಕ್ಕಿರೋದು ಫಸ್ಟ್ ಟೈಮು. ಸೊ ತುಂಬ ಖುಷಿ ಆಗ್ತಿದೆ. ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ ಟಾಂಗಾ ಸವಾರಿಗೆ. ಬಹುಶಃ ನಾವು ಗಾಡಿಯಲ್ಲಿ ಓಡಾಡಬೇಕಾದ್ರೆ ನೋಡ್ತಾ ಇರ್ತೀವಿ ಅದನ್ನು. ಇವತ್ತು ಅದರಲ್ಲಿ ಒಂದು ಸವಾರಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಫ್ಯಾಮಿಲಿ ಜೊತೆಗೆ. ಸೊ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಪ್ರತಿ ಬಾರಿ ಕೂಡ ಪುರಾತತ್ವ ಇಲಾಖೆ ಈ ರೀತಿ ಕಟ್ಟಡ ಪಾರಂಪರಿಕ ಕಟ್ಟಡ ಮಾಹಿತಿ ತಿಳಿಸ್ಕೊಡುವಂಥದ್ದು, ನಮ್ಮ ಸಂಸ್ಕೃತಿ ತಿಳಿಸ್ಕೊಡುವಂಥ ಕೆಲಸಕ್ಕೆ ಮುಂದಾಗ್ತದೆ. ಹೌದು, ಅವ್ರ ಬಗ್ಗೆ ಇದು ಒಂದು ಉತ್ತಮವಾದ ಕೆಲಸ. ಬಿಕಾಸ್ ನಾವು ಈಗ ನಮ್ಮ ಆಚಾರ ವಿಚಾರ ಉಡುಗೆ ತೊಡುಗೆ ಏನಿದೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಹಾಯ ಆಗುತ್ತೆ ಮುಂದಿನ ಪೀಳಿಗೆಗೆ. ಇದನ್ನು ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಂಡ್ರೆ ಬಹುಶಃ ಈ ನಮ್ಮ ಸಂಸ್ಕೃತಿ ಏನಿದೆ ದೊಡ್ಡ ಮಟ್ಟದಲ್ಲಿ ಉಳಿಯುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಅದಕ್ಕೆ ಇಡೀ ಇಲಾಖೆಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ತಾವು ಮೈಸೂರು ದಸರಾದಕ್ಕೆ ಭಾಗಿಯಾಗ್ತಿದ್ರೆ ನೋಡ್ತಾ ಇದ್ರೆ? ಹೌದು, ನಾನು ಮೊದಲು ಬಂದಿದ್ದೀನಿ, ಆದರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ಬಂದಿಲ್ಲ, ಫಸ್ಟ್ ಟೈಮ್ ಬರ್ತೀನಿ. ಯುವ ದಸರಾ ಅದೆಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ನಾನು ಇದ್ರಲ್ಲಿ ನೋಡಿದ್ದೆ. ಬಟ್
ಬಟ್ ಭಾಗಿಯಾಗ್ತಿರೋದು ಫಸ್ಟ್ ಟೈಮ್. ಮೈಸೂರಿನ ಹಲವು ಪ್ರಸಿದ್ಧಿಗಳಲ್ಲಿ ಟಾಂಗ ಸವಾರಿ ಕೂಡ ಒಂದು. ಹೌದು. ನಾವು ದಂಪತಿಗಳ ಜೊತೆ ಟಾಂಗ ಸವಾರಿ ಮಾಡ್ತಾರೆ, ಅದ್ರ ಬಗ್ಗೆ ಹೌದು, ನಾನು ಅದೇ ಆಗದಿಂದ ಹೇಳ್ತಾ ಇರೋದು, ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಗಾಡೀಲಿ ಓಡಾಡಿ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ವಿಜುವಲ್ ಸಿಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ಹೈಟಲ್ಲಿ ಇರುತ್ತೆ ಅದು. ಸೊ ನಾನು ಕಾಯ್ತಾ ಇದ್ದೀನಿ ಈಗ. ಅದೆಲ್ಲ ಹಳೆ ಕಟ್ಟಡಗಳಿದ್ದೀನಿ, ಅದರ ಬಗ್ಗೆ ಮಾಹಿತಿ ಹಾಗೂ ಎರಡರ ಬಗ್ಗೆನೂ ಟಾಂಗ ಸವಾರಿ ಎರಡರ ಬಗ್ಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಸೂಪರ್ ಶೋ ಬಳಿಕ ತಮ್ಮ ಚಿತ್ರದ ಬಗ್ಗೆ ಮುಂದೆ ಅದೇ ಅಕ್ಟೋಬರ್ 2ಕ್ಕೆ ಚಾಪ್ಟರ್ 1 ಕಾಂತಾರ ಚಾಪ್ಟರ್ ರಿಲೀಸ್ ಆಗ್ತಾ ಇದೆ. ಸಪೋರ್ಟ್ ಮಾಡಿ. ಆ್ಯಂಡ್ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ.